ಹಲೋ ಗುರುವೆ ನಮಸ್ಕಾರ ಅಂಡ್ ವೆಲ್ಕಮ್ ಟು ಮೈ ಒಪಿನಿಯನ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರ ಎಲ್ಲಾ ಮೂವಿಯ ಬಜೆಟ್ ಅಂಡ್ ಕಲೆಕ್ಷನ್ ಬಗ್ಗೆ ಮಾತನಾಡಲಿದ್ದೇವೆ. ಇವರ ಜರ್ನಿ ಸ್ಟಾರ್ಟ್ ಆಗಿದ್ದು 2012ರಲ್ಲಿ ಆಸ್ ಎ ಹೀರೋ. ನೆಕ್ಸ್ಟ್ ಇವರು ಆಸ್ ಎ ಡೈರೆಕ್ಟರ್, ಪ್ರೊಡ್ಯೂಸರ್ ಆಗಿ ಸಹ ಕೆಲಸವನ್ನು ಮಾಡಿದ್ದಾರೆ. ಇವರ ಮೊದಲನೇ ಸಿನಿಮಾ ಬಂದು ತುಘಲಕ್. ಬಜೆಟ್ 1 ರಿಂದ 2 ಕೋಟಿ, ಕಲೆಕ್ಷನ್ 1.5 ಕೋಟಿ ಯಾವರೇಜ್. ಸೆಕೆಂಡ್ ಸಿನಿಮಾ ಅಟ್ಟಹಾಸ, ಬಜೆಟ್ 4 ಕೋಟಿ, ಕಲೆಕ್ಷನ್ 6 ಕೋಟಿ ಯಾವರೇಜ್. ನೆಕ್ಸ್ಟ್ ಮೂವಿ ಲೂಸಿಯಾ, 50 ಲಕ್ಷ ಬಜೆಟ್, 3 ಕೋಟಿ ಕಲೆಕ್ಷನ್, ಬ್ಲಾಕ್ ಬಸ್ಟರ್. ನೆಕ್ಸ್ಟ್ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇಳಿದೆ ಗುರುವೆ. ಈ ಮೂವಿನಲ್ಲಿ ಇರುವಂತಹ ಸಾಂಗ್ ಗಳನ್ನ ಇವಾಗ ಯಾರು ರೀಮೇಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಆ ತರ ಇದೆ ಗುರುವೆ. ಉಳಿದವರು ಕಂಡಂತೆ, ಬಜೆಟ್ 3 ಕೋಟಿ, ಕಲೆಕ್ಷನ್ 8 ಕೋಟಿ ಹಿಟ್. ನೆಕ್ಸ್ಟ್ ಮೂವಿ ರಿಕ್ಕಿ, ಬಜೆಟ್ 5 ಕೋಟಿ, ಕಲೆಕ್ಷನ್ 7 ಕೋಟಿ ಆವರೇಜ್. ಈ ಮೂವಿ ನೋಡಿದ್ರೆ ಸಾಕು ನಮ್ಮ ಕಾಲೇಜ್ ಡೇಸ್ ನೆನಪಾಗಬೇಕು, ಆ ತರ ಇದೆ. ಕಿರಿಕ್ ಪಾರ್ಟಿ, ಬಜೆಟ್ 4 ಕೋಟಿ, ಕಲೆಕ್ಷನ್ 50 ಕೋಟಿ, ಬ್ಲಾಕ್ ಬಸ್ಟರ್. ನೆಕ್ಸ್ಟ್ ಮೂವಿ ನೀವು ನೋಡಿದ್ರೆ ಪಕ್ಕಾ ನೀವು ನಿಮ್ಮ ಹೈಸ್ಕೂಲ್ ಮೆಮೊರಿಗೆ ಹೋಗ್ತೀರಾ ಗುರುವೆ. ಅದ್ಯಾವ್ದಪ್ಪ ಅಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಬಜೆಟ್ 3 ಕೋಟಿ, ಕಲೆಕ್ಷನ್ 30 ಕೋಟಿ, ಬ್ಲಾಕ್ ಬಸ್ಟರ್. ನೆಕ್ಸ್ಟ್ ಮೂವಿ ಬೆಲ್ ಬಾಟಮ್, ಬಜೆಟ್ 5 ಕೋಟಿ, ಕಲೆಕ್ಷನ್ 20 ಕೋಟಿ, ಸೂಪರ್ ಹಿಟ್. ಕಥಾ ಸಂಗಮ, ಬಜೆಟ್ 4 ಕೋಟಿ, ಕಲೆಕ್ಷನ್ 5 ಕೋಟಿ ಯಾವರೇಜ್. ಹೀರೋ 8 ಕೋಟಿ ಬಜೆಟ್, 7 ಕೋಟಿ ಕಲೆಕ್ಷನ್ ಯಾವರೇಜ್. ನೆಕ್ಸ್ಟ್ ಮೂವಿ ಬಂದು ಗರುಡ ಗಮನ ವೃಷಭ ವಾಹನ, ಬಜೆಟ್ 8 ಕೋಟಿ, ಕಲೆಕ್ಷನ್ 18 ಕೋಟಿ ಹಿಟ್. ಹರಿಕತೆ ಅಲ್ಲ ಗಿರಿಕತೆ, ಬಜೆಟ್ 6 ಕೋಟಿ, ಕಲೆಕ್ಷನ್ 4 ಕೋಟಿ ಫ್ಲಾಪ್. ನೆಕ್ಸ್ಟ್ ಮೂವಿ ಹೆಸರು ಕೇಳಿದ್ರೆ ಮೈ ರೋಮಾಂಚನವಾಗಿರ್ಬೇಕು. ಅದ್ರಲ್ಲಿ ಬರುವಂತಹ ಲಾಸ್ಟ್ 20 ನಿಮಿಷ ನೋಡೋವರಿಗೆ ಪ್ರತಿಯೊಬ್ಬರಿಗೆ ಬೂಸ್ ಬಂಪ್ಸ್ ತರ ಬರ್ತಾವಂದ್ರೆ ಅದನ್ನ ಜಸ್ಟ್ ಫೀಲ್ ಮಾಡಬೇಕು ಅಷ್ಟೇ. ಕಾಂತಾರ ಚಾಪ್ಟರ್ 1, ಬಜೆಟ್ 16 ಕೋಟಿ, ಕಲೆಕ್ಷನ್ 400 ಕೋಟಿಗಿಂತಲೂ ಹೆಚ್ಚು, ಆಲ್ ಟೈಮ್ ಬ್ಲಾಕ್ ಬಸ್ಟರ್. ಇದರ ಇನ್ನೊಂದು ಪಾರ್ಟ್ ಕಾಂತಾರ ಚಾಪ್ಟರ್ 1, ಬಜೆಟ್ 125 ಕೋಟಿ, ಕಲೆಕ್ಷನ್ 900 ಕೋಟಿ ಗುರುವೆ, ಆಲ್ ಟೈಮ್ ಬ್ಲಾಕ್ ಬಸ್ಟರ್. ಸೊ ಇದಾದ್ಮೇಲೆ ಅವರ ಹೊಸ ಮೂವಿ ಬರ್ತಾ ಇದೆ ಜೈ ಹನುಮಾನ್. ಇದರ ಬಜೆಟ್ ಬಂದು 200 ಕೋಟಿ, ಕಲೆಕ್ಷನ್ ಎಷ್ಟು ಕಮೆಂಟ್ ಮೂಲಕ ತಿಳಿಸಿ. ಈ ಅಪ್ಕಮಿಂಗ್ ಮೂವಿಯಲ್ಲಿ ಅವರು ಹನುಮಾನನ ಒಂದು ಪಾತ್ರವನ್ನು ನಿಭಾಯಿಸುತ್ತಿದ್ದಾರೆ ಹಾಗೂ ಅವರ ಇನ್ನೊಂದು ಸಿನಿಮಾ ಬರುತ್ತೆ, ಅದರ ಹೆಸರು ಛತ್ರಪತಿ ಶಿವಾಜಿ ಮಹಾರಾಜ್. ಈ ಮೂವಿಯ ಬಜೆಟ್ ಬಂದು 500 ಕೋಟಿ, ಕಲೆಕ್ಷನ್ ಎಷ್ಟಾಗುತ್ತೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಇವೆರಡು ಸಿನಿಮಾಗಳ ಆದ ನಂತರ ಕಾಂತಾರ ಚಾಪ್ಟರ್ 2 ತೆಗೆಯುತ್ತೇನೆ ಎಂದು ರಿಷಬ್ ಶೆಟ್ಟಿ ಅವರು ಹೇಳಿದ್ದಾರೆ. ಸೊ ಫೈನಲಿ ಈ 3 ಮೂವಿಯ ಒಟ್ಟು ಕಲೆಕ್ಷನ್ ಎಷ್ಟಾಗಬಹುದು ಕಮೆಂಟ್ ಮಾಡಿ ನೋಡೋಣ. ಸೊ ಇದಾಗಿತ್ತು ಫೈನಲಿ ರಿಷಬ್ ಶೆಟ್ಟಿ ಅವರ ಎಲ್ಲಾ ಮೂವಿಯ ಬಜೆಟ್ ಅಂಡ್ ಕಲೆಕ್ಷನ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಮರ್ಯಾದೆ ಡಿಸ್ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.